जन्माद्यस्यतोऽन्वयात् तरतस्तेषविघ्नस्वराट् तेने ब्रह्महृदयादिकवये मुह्यन्ति यत्सूर्यः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಶ್ರೀಮದ್ಭಾಗವತ ಕೇವಲ ಪರೀಕ್ಷಿತನಿಗೆ ಮಾತ್ರವೇ ಸಂಬಂಧಿಸಿದಲ್ಲ, ಇದು ಎಲ್ಲರಿಗೂ ಸಂಬಂಧಿಸಿದೆ. ಇದರಲ್ಲಿ ಪ್ರಸ್ತುತಪಡಿಸಿರುವ 12 ಸ್ಕಂದಗಳು ಮಾತ್ರವಲ್ಲ, ಇಂದಿಗೂ ನಡೆಯುತ್ತಿರುವ ಎಲ್ಲ ಘಟನೆಗಳು ಭಾಗವತವೇ ಆಗಿದೆ. ಯಾರು ಶ್ರೀಮದ್ ಭಾಗವತವನ್ನು ಪದೇ ಪದೇ ಮನನ ಮಾಡುವರೋ ಅವರೆಲ್ಲರಿಗೂ ಈ ಸತ್ಯಾಂಶ ತಿಳಿದು ಬರುತ್ತದೆ. ಆದ್ದರಿಂದ ಎಷ್ಟು ಬಾರಿ ನಾವು ಭಾಗವತ ಕೇಳುತ್ತೇವೆಯೋ ಅಥವಾ ಬರೆಯುತ್ತೇವೆಯೋ, ಪ್ರತಿ ಸಾರಿಯೂ ಹೊಸ ಹೊಸ ಅರ್ಥದಿಂದ ನೂತನ ಭಾಗವತ ನಮ್ಮ ಎದುರು ನಿಲ್ಲುವುದು. ಇದು ನಿಮ್ಮಿಂದಲೂ ಸಾಧ್ಯವಾಗುತ್ತದೆ, ಪ್ರಯತ್ನಿಸಿ. ಭಾಗವತ ಎಂಬುದು ಎಲ್ಲರಿಗೂ ಸಂಬಂಧಿಸಿದೆ. ಎಲ್ಲರೂ ಪರೀಕ್ಷಿತರೇ ಆಗಿದ್ದಾರೆ. ಇದು ಅವರ ಯೋಗ್ಯತಾನುಸಾರಿಯಾಗಿಯೇ ಇರುತ್ತದೆ. ದೇವತೆಗಳು ಸಹ ಭಾಗವತದಿಂದ ಹೆಚ್ಚಿನ ಜ್ಞಾನ ಪಡೆಯುತ್ತಾರೆ. ಮೂಲತಃ ಶ್ರೀ ವೇದವ್ಯಾಸದೇವರು ರಚಿಸಿರುವುದರಿಂದ ಇವರೇ ಸರ್ವೋತ್ತಮರಾದ್ದರಿಂದ ಇವರ ಅಧೀನ ಇರುವರೆಲ್ಲರೂ ಭಾಗವತದಿಂದ ತಿಳಿದುಕೊಳ್ಳುವ ಅರ್ಹತೆ ಉಂಟು. ಆದ್ದರಿಂದ ಬ್ರಹ್ಮಾದಿಗಳಿಂದ ತೃಣಾಂತ ಪರ್ಯಂತ ಜೀವರು ಭಾಗವತದಿಂದ ಕಲಿಯುವ ವಿಷಯ ಅಪಾರವಾಗಿದೆ. ಇದು 100 ಬಾರಿ ಓದಿದವರಿಗೆ ತಿಳಿಯುವುದು. ಇದೇ ಕಾರಣ ಎಲ್ಲ ಉಪದೇಶಗಳನ್ನು ಉಪನ್ಯಾಸ ರೀತ್ಯ ಕಥೆಯ ರೂಪದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಭಾಗವತ ಸರ್ವದೇಶ, ಸರ್ವಕಾಲ ಹಾಗೂ ಸರ್ವರಿಗೂ ಸರ್ವದಾ ಸಂಬಂಧಿಸಿದೆ ಎಂಬುದಕ್ಕೆ ನಾವು ಇಂದು ಗತಿಸಿದ ವ್ಯಕ್ತಿಗಳ ಉದ್ಧಾರವಾಗಲೆಂದು ಜನ್ಮ ಜನ್ಮಾಂತರಕ್ಕೂ ಭಾಗವತವೇ ಉಪನ್ಯಾಸ ಹಾಗೂ ಪಾರಾಯಣ ಮಾಡಿಸುವುದು ಇಂದಿನ ಪದ್ಧತಿ ಎನಿಸಿದೆ. ಗತಿಸಿದ ಸಂಬಂಧಿ ವಿಷಯ ಸಂಬಂಧ ಉಪನ್ಯಾಸ ಕ್ರಮವೂ ಇದೇ ಆಗಿದೆ. ಈ ಜನ್ಮದಲ್ಲಿ 1-2 ಬಾರಿ ಆಗಿದ್ದರೆ ಜನ್ಮಾಂತರದಲ್ಲಿ ಶ್ರವಣ ಸೇರಿ 100 ಬಾರಿ ಶ್ರವಣವಾಗಲಿ ಎಂಬ ಆಶಯ ಸಂಪಾದಕನದು. ಪ್ರತಿದಿನವೂ 1-2 ಶ್ಲೋಕವನ್ನಾದರೂ ಕೇಳುವಂತಾಗಲಿ ಎಂದು ಪರಮಾತ್ಮನಲ್ಲಿ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಪ್ರಥಮ ಸ್ಕಂದೇ ಭಾಗವತ. ಶ್ರೀಕೃಷ್ಣಕಥಾಬಂಧೆ ಶ್ರೀ ರಘುವೀರ ಸಮರ್ಥ. ಭಾಗವತವನ್ನು ರಚಿಸಿದವರು ಶ್ರೀ ಜ್ಞಾನ ಸಂಪನ್ನ ಶ್ರೀ ವೇದವ್ಯಾಸ ಮುನಿಗಳು. ಇವರು ಭಾಗವತವನ್ನು ರಚಿಸಬೇಕೆಂದು ಉದ್ದೇಶಿಸಿ ಬರೆಯುವ ಮುನ್ನ ಶ್ರೀ ವಿಷ್ಣು ಪರಮಾತ್ಮನನ್ನು ಧ್ಯಾನಿಸಿ ಬರೆಯಲು ಪ್ರಾರಂಭಿಸಿದರು. ಭಾಗವತದ ಪ್ರಾರಂಭದಲ್ಲಿ ಜ ಎಂದು, ಅಂತ್ಯದಲ್ಲಿ ಯ ಎಂದು ಬರೆದರು. ಆದ್ದರಿಂದ ಭಾಗವತಕ್ಕೆ ಜಯ ಎಂದು ಹೆಸರು. ಇದರಲ್ಲಿ 18,000 ಶ್ಲೋಕಗಳು, 12 ಸ್ಕಂದಗಳು ಇದೆ. ಇದನ್ನು ಓದುವ ಅಧಿಕಾರಿಗಳು ಮೊದಲನೆಯದಾಗಿ ಶುದ್ಧರಾಗಿರಬೇಕು, ಮಾನಸಿಕವಾಗಿ ಶುದ್ಧರಾಗಿರಬೇಕು, ವಿಷ್ಣು ಭಕ್ತರಾಗಿರಬೇಕು, ಮಾತ್ಸರ್ಯಗಳನ್ನು ಬಿಟ್ಟಿರಬೇಕು, ಕೇಳಬೇಕು ಎಂಬ ಇಚ್ಛೆ ಇದೆಯೋ ಅಂತಹವರು ಇದನ್ನು ಓದಬಹುದು, ಕೇಳಬಹುದು. ಹಾಗೂ ಅನಧಿಕಾರಿಗಳು ಇದನ್ನು ಮುಟ್ಟಿದರೆ ಅವರಿಗೆ ಮತ್ತಷ್ಟು ಹೆಚ್ಚು ಅಜ್ಞಾನ ಹುಟ್ಟಿ ನರಕಾದಿ ಅನರ್ಥಗಳಿಗೆ ಕಾರಣವಾಗುತ್ತದೆ. ಇದರಲ್ಲಿ ಪರಮಾತ್ಮನ 22 ಅವತಾರಗಳನ್ನು ಹೇಳಲ್ಪಟ್ಟಿದೆ. ಅವುಗಳು: ಪದ್ಮನಾಭನಾಗಿ ತನ್ನ ನಾಭಿಕಮಲದಿಂದ ಬ್ರಹ್ಮನನ್ನು ಸೃಷ್ಟಿಸಿ ಆತನಿಂದ ಜಗತ್ ಸೃಷ್ಟಿ ಮಾಡಿಸಿದನು. ಸನತ್ಕುಮಾರನಾಗಿ ಜ್ಞಾನವನ್ನು ಬೆಳಗಿದನು. ವರಾಹನಾಗಿ ದೈತ್ಯ ನಿಗ್ರಹ ಮಾಡಿದನು. ಕೂರ್ಮನಾಗಿ ಜಗತ್ತನ್ನು ರಕ್ಷಿಸಿದನು. ಮಹಿದಾಸನಾಗಿ ಇತಿ ಎಂಬಾಕೆಯನ್ನು ಉದ್ಧಾರ ಮಾಡಲು ಆಕೆ ಮಗನಾಗಿ ಹುಟ್ಟಿದನು. ನರನಾರಾಯಣನಾಗಿ ಉಗ್ರನಾಗಿ ತಪಸ್ಸು ಮಾಡಿ ಮೂರ್ತಿ ಎಂಬುವಳಲ್ಲಿ 4 ಜನ ಮಕ್ಕಳಾದರೂ ಅವರೆಲ್ಲರೂ ನಾರಾಯಣರೇ ಸ್ವಯಂ ಹಾಗೂ ಆವೇಶ ರೂಪವಾಗಿ ಆಗಿದ್ದರು. ಕಪಿಲನಾಗಿ ವೈರಾಗ್ಯ ಉಪದೇಶಿಸನು. ದತ್ತ ಅತ್ರಿಯ ಮಗನಾಗಿ ಸ್ತೋತ್ರ ಮಾಡಿಸಿದನು. ಯಜ್ಞನಾಗಿ ಯಜ್ಞವನ್ನು ತಿಳಿದುಕೊಳ್ಳುವ ಅರ್ಹತೆಯನ್ನು ಬೋಧಿಸಿದನು. ಋಷಭನಾಗಿ ವೇದಾಂತ ರಹಸ್ಯವನ್ನು ತಿಳಿಸಿದನು. ಮೃದುವಾಗಿ ರಾಜ್ಯಭಾರ ಮಾಡಿಸಿದನು. ಧನ್ವಂತರಿಯಾಗಿ ಮನುಷ್ಯರಲ್ಲಿ ಬರತಕ್ಕಂಥ ವಿವಿಧ ರೋಗಗಳಿಗೆ, ಮಾನಸಿಕ ದೈಹಿಕ ರೋಗಗಳಿಗೆ ಔಷಧ ಉಪಚಾರವನ್ನು ತಿಳಿಸಿದನು. ಮತ್ಸ್ಯನಾಗಿ ರಾಜನನ್ನು ಉದ್ಧರಿಸಿದನು. ಮೋಹಿನಿಯಾಗಿ
ರಾಕ್ಷಸರನ್ನು ದೈತ್ಯರನ್ನು ಮೋಹಿಸುವುದರೊಂದಿಗೆ ರುದ್ರದೇವರಿಗೂ ಸಹ ತಾನು ಮನೋನಿಯಾಮಕನಲ್ಲ, ನಿಜವಾದ ಮನೋನಿಯಾಮಕ ಭಗವಂತನೇ ಎಂಬುದನ್ನು ರುಚಿಸಿದೆ ಎಂದು ತೋರಿಸಿದನು. ನಾರಸಿಂಹನಾಗಿ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಿದನು. ವಾಮನಾಗಿ ಬಲಿ ಚಕ್ರವರ್ತಿಯನ್ನು ರಕ್ಷಿಸಿದನು. ಪರಶುರಾಮನಾಗಿ ತನ್ನ ತಾಯಿಯಲ್ಲಿ ಭಕ್ತಿಯನ್ನಿಟ್ಟು ತಂದೆ ತಾಯಿಯಲ್ಲಿ ನಡೆದುಕೊಳ್ಳುವ ಬಗೆಯನ್ನು ತೋರಿಸಿದನು. ವೇದವ್ಯಾಸನಾಗಿ 18 ಪುರಾಣವನ್ನು ರಚಿಸಿದನು. ಮತ್ತು ಶ್ರೀರಾಮಚಂದ್ರನಾಗಿ ಪಿತೃವಾಕ್ಯ ಪರಿಪಾಲನಾ ರೂಪವನ್ನು ತೋರಿಸಿದನು. ಶ್ರೀಕೃಷ್ಣನಾಗಿ ರಾಜಕೀಯದಲ್ಲಿ ಮತ್ತು ಲೌಕಿಕದಲ್ಲಿ ಹೇಗೆ ಬಾಳಬೇಕೆಂಬುದನ್ನು ತೋರಿಸಿದನು. ಬಲರಾಮನಾಗಿ ಭಗವಂತನಿಗೆ ಹೇಗೆ ಸಹಾಯ ಮಾಡಬೇಕೆಂದು, ಸೇವೆ ಮಾಡಬೇಕೆಂದು ತೋರಿಸಿದನು. ಬುದ್ಧನಾಗಿ ಮೋಹಕ ಜನಗಳಿಗೆ ಮೋಹವನ್ನು ಹೇಗೆ ಬೆಳೆಸಬೇಕೆಂಬುದನ್ನು ತೋರಿಸಿದನು. ಕಲ್ಕಿ ರೂಪನಾಗಿ ಅಯೋಗ್ಯರಾದ ಮನುಜರನ್ನು ಹೇಗೆ ನಿಗ್ರಹಿಸಬೇಕೆಂಬುದನ್ನು ಕಲಿಸಿದನು. ಹೀಗೆ 22 ಅವತಾರಗಳು ಭಾಗವತದಲ್ಲಿ ನಿರೂಪಿಸಲ್ಪಟ್ಟಿದೆ. ಇದು ಇಂದಿಗೂ ಅಂದಿಗೂ ಎಂದೆಂದಿಗೂ ನಡೆಯುತ್ತಿರುವಂಥ ಕಥೆ. ಆದ್ದರಿಂದ ಭಾಗವತ ಎಂಬುದು 22 ಅವತಾರ ಎಂದೋ ಆಗಿದೆ ಅಂತ ಭಾವಿಸಬೇಡಿ. ಪ್ರತಿದಿನವೂ ಪ್ರತಿಕ್ಷಣವೂ ವಿಶಾಲವಾದ ಬ್ರಹ್ಮಾಂಡದಲ್ಲಿ ನಡೆಯುತ್ತಲೇ ಇರುತ್ತದೆ. ಅದರ ಕಾರ್ಯಕ್ರಮವೂ ನಾವು ನೋಡುತ್ತಲೇ ಇರೋಕ್ಕೆ ಸಾಧ್ಯವಾಗುತ್ತದೆ. ಶ್ರೀ ವೇದವ್ಯಾಸರು ಎಲ್ಲ ಪುರಾಣವನ್ನು ರಚಿಸಿದರು. ಅಂದರೆ 17 ಪುರಾಣಗಳನ್ನು ರಚಿಸಿದ್ದರು. ಅತೃಪ್ತಿಯಾದಾಗ ದೇವಋಷಿಗಳಾದ ನಾರದ ಮಹರ್ಷಿಗಳು ಪ್ರಾಪ್ತರಾದರು. ಆಗ ಶ್ರೀ ವೇದವ್ಯಾಸ ದೇವರು ಬಂದಿದ್ದು ನಾರದರಿಗೆ ತಮ್ಮ ಶಿಷ್ಯನ ಕಡೆಯಿಂದ ಉಪಚಾರ ಮಾಡಿಸಿ ಕುಶಲ ಪ್ರಶ್ನೆಗಳನ್ನು ಆಡಿಸಿದರು. ನಾರದರು ಮಾತೆ ಎಂಬ ವೀಣೆಯಿಂದ ಅಚ್ಯುತ, ಅನಂತ, ನಾರಾಯಣ, ಸಂಕರ್ಷಣ, ವಾಸುದೇವ ಎಂಬ ಇತ್ಯಾದಿ ಈ ಪರಿಯಾಗಿ ಹಾಡಿಕೊಂಡು ಬಂದು ಶ್ರೀ ವೇದವ್ಯಾಸ ದೇವರ ಮುಖದಲ್ಲಿ ಕಾಣುವ ಅತೃಪ್ತಿಯನ್ನು ಪರಿಹರಿಸಿಕೊಳ್ಳಲು ಕಡೆಯದಾಗಿ 18ನೇ ಪುರಾಣ ಭಾಗವತನ ರಚಿಸಿ ತೃಪ್ತನಾಗಿ ಎಂದು ಕೇಳಿಕೊಳ್ಳಲು ಶ್ರೀ ವೇದವ್ಯಾಸ ದೇವರು ತಮ್ಮ ಮೊಮ್ಮಗರ ಮಾತಿನಂತೆ ಭಾಗವತನ ರಚಿಸಲು ಪ್ರಾರಂಭಿಸಿದರು. ಪ್ರಪ್ರಥಮದಲ್ಲಿ ನಾರದನಿಗೆ ಜನ್ಮ ವೃತ್ತಾಂತ ಸ್ಮೃತಿಯನ್ನು ಕೊಟ್ಟರು. ಆದ್ದರಿಂದ ನಾರದರು ತಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ಹೇಳಲು ಉದ್ಯುಕ್ತರಾದರು. ಇವರಲ್ಲಿ ತಮ್ಮ ಜ್ಞಾನಜ್ಯೋತಿ ಬೆಳೆಯಿತು. ಇದರಿಂದ ಈತನ ಶಿಷ್ಯರಿಗೆ ಉಪದೇಶವಾಗುವಂತೆ ಹೇಳಿದರು. ನಾರದರು ತಮ್ಮ ಪೂರ್ವ ಜನ್ಮದಲ್ಲಿ ಶೂದ್ರ ಯೋನಿಯಲ್ಲಿ ಹುಟ್ಟಿದ್ದರು. ಆಗ ಅವರ ತಾಯಿಯೊಬ್ಬರ ಮನೆಯಲ್ಲಿ ಗುಲಾಮ ವೃತ್ತಿಯಲ್ಲಿದ್ದರು. ಅಂತಹ ಸಮಯದಲ್ಲೂ ಸಹ ನಾರದರು ತಮ್ಮ ಕೆಲಸಗಳನ್ನು ಬಹುಬೇಗನೆ ಮುಗಿಸಿಕೊಂಡು ಉಳಿದ ಅಲ್ಪ ಕಾಲದಲ್ಲಿ ದೇವರ ನಾಮ ಹೇಳುತ್ತಾ ಕಾಲ ಕಳೆಯುತ್ತಿದ್ದರು. ಹೀಗಿರಲು ಒಂದಾನೊಂದು ದಿನ ಅವರ ತಾಯಿ ತೀರಿಕೊಂಡರು. ಆಗ ನಾರದರಿಗೆ ಬಹಳ ಸಂತೋಷವಾಯಿತು. ಕಾರಣ ಅವಳಿಂದ ಅಭಿಮಾನ ಮಮತೆಗಳು ಹುಟ್ಟುತ್ತದೆ. ಈಗ ಅದೆಲ್ಲ ತೀರಿ ಹೋಗಿ ದೇವರ ಭಜನೆ ಮಾಡಲು ಕಾಲಾವಕಾಶವಾಯಿತೆಂದು ಹಿಗ್ಗಿದರು. ಆದರೆ ಆಕೆಗೆ ಮಾಡಬೇಕಾಗಿದ್ದ ಕರ್ಮಗಳನ್ನು ಮಾತ್ರ ಬಿಡಲಿಲ್ಲ. ಹೀಗೆ ದೇವರ ನಾಮದಲ್ಲೇ ಕಾಲ ಕಳೆಯುತ್ತಾ ಅನೇಕ ದೇಶಗಳನ್ನು ಸುತ್ತಿದರು. ಪರಮ ವೈರಾಗ್ಯ ಹುಟ್ಟಿತು. ಹೀಗಿರಲು ಅವರು ಆ ನೀಚ ಯೋನಿಯಿಂದ ಬಂದಿದ್ದ ದೇಹವನ್ನು ತೊರೆದರು. ಅದರಿಂದ ನಾರದರು ಬ್ರಹ್ಮನ ಹಿರಿಯ ಮಗನಾಗಿ ಆತನ ತೊಡೆಯಿಂದಲೇ ಹುಟ್ಟಿದರು. ಈ ಕಥೆಯನ್ನು ನಾರದರು ಶ್ರೀ ವೇದವ್ಯಾಸ ದೇವರಿಗೆ ಶಿಷ್ಯರಿಗೆ ಹೇಳಿ ವೇದವ್ಯಾಸ ದೇವರ ಶಿಷ್ಯರಿಗೆ ಹೇಳಿ ಇವೆಲ್ಲ ಈ ವೇದವ್ಯಾಸ ದೇವರಿಂದಲೇ ಬಂದಿದ್ದು, ಇವರು ಮಹಾನುಭಾವರು ಎಂದು ಬಹಳ ಹೊಗಳಿ ಹೊರಟು ಹೋದರು. ಇತ್ತ ಶ್ರೀ ವೇದವ್ಯಾಸ ದೇವರು ತನ್ನ ಮೊಮ್ಮಗನ ಮಾತಿನಂತೆ ಭಾಗವತವನ್ನು ರಚಿಸಿ ಇದನ್ನು ಸತ್ಪಾತ್ರದಾನ ಮಾಡಬೇಕೆಂದು ಯೋಚಿಸಿ ಈ ಗ್ರಂಥವನ್ನು ಶ್ರೀ ಶುಕ ಮಹರ್ಷಿಗಳಿಗೆ ಉಪದೇಶಿಸಿದರು. ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಉಪದೇಶ ಮಾಡಿದರು. ಪರೀಕ್ಷಿತನು ಪಾಂಡವರ ಮೊಮ್ಮಗ, ಉತ್ತರೆ ಅಥವಾ ಶಶಿರೇಖಿಯ ಮಗ. ಈತನು ಗರ್ಭದಲ್ಲಿರುವಾಗಲೇ ನಾರಾಯಣನು ಇವನ ರಕ್ಷಣೆಗಾಗಿ ಅಶ್ವತ್ಥಾಮನ ಮಂತ್ರಾಸ್ತ್ರ ಎದುರಿಸುತ್ತಿದ್ದನು. ಇದನ್ನು ಶಿಶುವಾಗಿದ್ದಲೇ ಅಲ್ಲೇ ಪರೀಕ್ಷಿಸುತ್ತಿದ್ದರಾದ್ದರಿಂದ ಈತನಿಗೆ ಪರೀಕ್ಷಿತ ಎಂದು ಹೆಸರಾಯಿತು. ಈತನು ಆಗರ್ಭ ಹರಿಭಕ್ತ. ಈತನ ರಾಜ್ಯಭಾರದಲ್ಲಿ ಕಲಿಗೆ ಸೋತು ಹೋಗಿದ್ದನು. ಈತನು ವಿಕ್ರಮದಲ್ಲಿ ಅರ್ಜುನನಂತೆಯೂ ರಾಜ್ಯಭಾರದಲ್ಲಿ ಶ್ರೀರಾಮನಂತೆಯೂ ಭಕ್ತರಲ್ಲಿ ಭಕ್ತಾಗ್ರೇಸರನಾಗಿಯೂ ಇದ್ದನು.
ಆದರೆ ಕಡೆಯಲ್ಲಿ ಒಬ್ಬ ಋಷಿಕುಮಾರನ ಶಾಪದಿಂದ ತಕ್ಷಕನಿಂದ ಕಚ್ಚಿಸಿಕೊಂಡು ಸಾಯುತ್ತಾನೆ. ಸತ್ತು ದಿವ್ಯ ಮೋಕ್ಷವನ್ನು ಹೊಂದುತ್ತಾನೆ. ಇದಕ್ಕೆ ಕಾರಣ ಇವನು ಸಾಯುವಾಗ ಭಾಗವತನ ಕೇಳಿ ಸಾಯುತ್ತಾನೆ ಎಂದು ಭವಿಷ್ಯ ಹೇಳಿದ್ದರು. ಅದರಂತೆ ಎಲ್ಲ ನಡೆಯಿತು. ಕಡೆಯಲ್ಲಿ ಒಂದು ಸಾರಿ ಬಾಯಾರಿಕೆಯಿಂದ ನೀರನ್ನು ಹುಡುಕಲು ಹೊಸಗ ಅರಣ್ಯದಲ್ಲಿ ಬೇಟೆಯಾಡಲು, ನಂತರ ಅಲ್ಲೆಲ್ಲೂ ನೀರು ಸಿಗದಿರಲು ಯಾರಾದರೂ ಮನುಷ್ಯರು ಸಿಕ್ಕರೆ ಸಾಕೆಂದು ನೋಡುತ್ತಿರುವಾಗ ಅಲ್ಲಿ ಒಂದು ಆಶ್ರಮ ಸಿಕ್ಕಿತು. ಅಲ್ಲಿ ಒಬ್ಬ ಋಷಿ ಅಸಂಪ್ರಜ್ಞಾ ಸಮಾಧಿಯಲ್ಲಿದ್ದನು. ಅವನೆಲ್ಲಿಗೆ ಹೋಗಿ ನೀರು ಎಲ್ಲಿದೆ ಎಂದು ಕೇಳಿದನು. ಆದರೆ ಅದಾವುದೂ ಈತನಿಗೆ ಕೇಳಿಸಲೇ ಇಲ್ಲ. ಆಗ ಅಲ್ಲಿ ಬಿದ್ದಿದ್ದ ಸತ್ತ ಹಾವನ್ನು ಆತನ ಕೊರಳಿಗೆ ಹಾಕಿ ಹೊರಟು ಬಿಟ್ಟನು. ಈ ಸುದ್ದಿ ಅವನ ಋಷಿಕುಮಾರನಿಗೆ ತಿಳಿದು, ಯಾವ ಮನುಷ್ಯ ಈ ನನ್ನ ತಂದೆಯ ಮೇಲೆ ಈ ಹಾವು ಹಾಕಿದನೋ ಅವನು ಇನ್ನು 7 ದಿವಸದಲ್ಲಿ ತಕ್ಷಕನಿಂದ ಕಚ್ಚಿ ಬೂದಿಯಾಗಲಿ ಎಂದು ಶಾಪ ಕೊಟ್ಟನು. ಇದರಿಂದ ಆ ತಂದೆಗೆ ಬಹಳ ನೋವಾಗಿ ರಾಜನಿಗೆ ಸುದ್ದಿಯನ್ನು ತಿಳಿಸಿದನು. ಆಗ ಪರೀಕ್ಷಿತನು ತಾನು ಸಾಯುವ ಕಾಲವೆಂದು ತಿಳಿದು ಗಂಗಾ ಬಯಲಿಗೆ ಬಂದು ಆಚಮನ ಮಾಡಿ ದರ್ಭೆಗಳನ್ನು ಹಾಕಿಕೊಂಡು ಪ್ರಾಯೋಪವೇಶ ಮಾಡಲು ಸಿದ್ಧನಾದಾಗ ಪರಶುರಾಮ ದೇವರು, ಶ್ರೀ ವೇದವ್ಯಾಸ ದೇವರು ಹಾಗೂ ಸಕಲ ಋಷಿಗಳು ಅಲ್ಲಿಗೆ ಬಂದರು. ಆಗ ಭಾಗವತ ಹೇಳಬೇಕೆಂದು ಕೇಳಿಕೊಳ್ಳಲು ಶ್ರೀ ವೇದವ್ಯಾಸ ದೇವರು, ನಿನಗೆ ಹೇಳುವವನು ಬರುತ್ತಾರೆ ಎಂದು ನುಡಿಯುತ್ತಿರುವಾಗಲೇ ಶ್ರೀಮದ್ ಶುಕಾಚಾರ್ಯರು ದೈವಚಿತ್ತದಿಂದ ಅಲ್ಲಿಗೆ ಬಂದು ಭಾಗವತವನ್ನು ಪರೀಕ್ಷಿತನ ಕೋರಿಕೆಯಂತೆ ಹೇಳಲು ಜಕ್ತರಾದರು. ಎಂಬಲ್ಲಿಗೆ ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ಮುಗಿದಿದ್ದು. ಇತಿ ಪ್ರಥಮ ಸ್ಕಂದ ಸಂಪೂರ್ಣಂ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಕುಲದೇವತ ಲಕ್ಷ್ಮೀ ವೆಂಕಟೇಶ್ವರ ಶ್ರೀ ವೆಂಕಟೇಶ್ವರ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.